ರಾಜಕಾರಣ ಮಾಡಲು ಬಿಟ್ಟುಬಿಡಿ. ಸಮಾಜದ ಸ್ವಾಮೀಜಿಗಳು ರಾಜಕಾರಣ ಮಾಡುವುದು ಬೇಡ. ತೀವ್ರ ವಿರೋಧಕ್ಕೆ ಗ್ರಾಸವಾಗಿದ್ದ ಕುಮಾರಸ್ವಾಮಿ ಅವರ ಈ ಹೇಳಿಕೆ, ನನ್ನಿಂದ ಶ್ರೀಗಳಿಗೆ ಅಪಚಾರ ಆಗಿದ್ರೆ ಕ್ಷಮೆಯಾಚಿಸ್ತೀನಿ. ನಿರ್ಮಲಾ ನಂದನಾಥ ಶ್ರೀಗಳಿಗೆ ಎಚ್ಡಿಕೆ ಕ್ಷಮೆಯಾಚನೆ ಮಾಡಿದ್ದಾರೆ. ಶ್ರೀಗಳ ಮಧ್ಯೆಯೇ ಕ್ಷಮೆಯಾಚಿಸಿದ ಕುಮಾರಸ್ವಾಮಿ ಇವತ್ತು ನಿರ್ಮಲಾ ನಂದನಾಥ ಶ್ರೀಗಳಿಗೆ ಎಚ್ಡಿ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರೆ. ರಾಜಕೀಯ ಮಾಡುವವರಿಗೆ ರಾಜಕಾರಣ ಮಾಡಲು ಬಿಟ್ಟುಬಿಡಿ. ಸಮಾಜದ ಸ್ವಾಮೀಜಿಗಳು ರಾಜಕಾರಣವನ್ನು ಮಾಡೋದು ಬೇಡ. ತೀವ್ರ ವಿರೋಧಕ್ಕೆ ಗ್ರಾಸವಾಗಿದ್ದ ಕುಮಾರಸ್ವಾಮಿ ಅವರ ಈ ಹೇಳಿಕೆ, ನನ್ನಿಂದ ಶ್ರೀಗಳಿಗೆ ಅಪಚಾರ ಆಗಿದ್ರೆ ಕ್ಷಮೆಯಾಚಿಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಿರ್ಮಲಾ ನಂದನಾಥ ಶ್ರೀಗಳಿಗೆ ಎಚ್ಡಿಕೆ ಕ್ಷಮೆ ಯಾಚಿಸಿದ್ದಾರೆ. ನಾನು ಪ್ರಮುಖವಾಗಿ ಪರಮ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ, ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನ ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂತಹ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ನಾನು ಅವರಿಗೆ ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವರನ್ನ ಬಳಕೆ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಬೇರೆ ರೀತಿಯಲ್ಲಿ ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ. ಇನ್ನು ದೊಡ್ಡ ಸ್ವಾಮೀಜಿಯವರಿಗೂ ನಮಗೂ ಸಂಬಂಧ ಪಾಪ ಗೊತ್ತಿಲ್ಲ. ಕೆಲವರಿಗೆ ದೊಡ್ಡ ಸ್ವಾಮೀಜಿಯವರು ಎಂದೂ ಸಹ ರಾಜಕೀಯಕ್ಕೆ ಅವರು ಪ್ರವೇಶ ಮಾಡಿರಲಿಲ್ಲ. ಅವರು ಪ್ರವೇಶ ಮಾಡಿದ್ದು ಈ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ಜ್ಞಾಪಿಸ್ಕೊಡ್ತೀನಿ. ದಿವಂಗತ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ವೆಂಕಟಸ್ವಾಮಿ ಆಯೋಗದ ವರದಿ, ಮಂಡ್ಯ ಜಿಲ್ಲೆನಲ್ಲೇ ರಸ್ತೆಗಳಲ್ಲಿ ಏನೇನು ಬರೆದಿದ್ರಿ, ಎಷ್ಟೆಷ್ಟು ಪ್ರತಿಭಟನೆ ಮಾಡಿದ್ರಿ, ಬಹುಶಃ ಹಿರಿಯರು ನಮ್ಮ ತಂದೆ ಕಾಲದಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗ್ತದೆ. ಹಿರಿಯರಿಗೆ, ನಮ್ಮ ಈಗಿನ ಯುವಕರಿಗೆ ಗೊತ್ತಿಲ್ಲ. ಆಗ ಗುತ್ತಲಗೌಡರು ಅಂತೇಳಿ ವಕೀಲರ ಸಂಘದಲ್ಲಿ ಒಬ್ರು ಸೆಕ್ರೆಟರಿ ಇದ್ರು. ಅವರು ಬಂದು ದೊಡ್ಡವ್ರ ಹತ್ರ, ದೇವೇಗೌಡರ ಹತ್ರ, ಇಲ್ಲ ನಮ್ಮ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ ಈ ಮೀಸಲಾತಿಯಿಂದ, ಯಾರು ಧ್ವನಿ ಎತ್ತಿಲ್ಲ. ಆಮೇಲೆ ಇನ್ನೊಂದು ನಾನು ಪ್ರಮುಖವಾಗಿ ಪರಮ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ, ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನ ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂತಹ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ನಾನು ಅವರಿಗೆ ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವರನ್ನ ಬಳಕೆ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಬೇರೆ ರೀತಿಯಲ್ಲಿ ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ. ಇನ್ನು ದೊಡ್ಡ ಹಾಗಾದ್ರೆ ಈ ಕ್ಷಮೆ ಕೇಳೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಹೇಳಿದ್ದೇನು? ಹಾಗಾದ್ರೆ ಯಾವ ವಿಚಾರ ಮಾತಾಡಿ ಕ್ಷಮೆ ಕೇಳಿದ್ರು ಅನ್ನೋದನ್ನ ಫಸ್ಟ್ ನೋಡೋಣ. ಇವತ್ತು ಸ್ವಾಮೀಜಿಯವರು, ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನ ನಾವು ಬೆಳೆಸೋದು ಬೇಕಿಲ್ಲ. ನಾನು ಎಲ್ಲಾ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಯಾಕೆಂದ್ರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ, ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರದು. ಯಾಕೆಂದ್ರೆ ಅದು ಶಿವಕುಮಾರ್ ಅವರೇ ಹೇಳ್ತಾರೆ, ಯಾವಾಗ ಬಹಳ
ವಚನಗಳು, ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ ಬಹಳ ಹೇಳ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ? ಈ ವ್ಯಾಮೋಹ ಬಿಡಬೇಕು. ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನ್ ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ, ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಕರೆದ ನಾನು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕುಮಾರಸ್ವಾಮಿ ಅವರು ಅವತ್ತು ಹೇಳಿದ ಮಾತಿಗೆ ಇವತ್ತು ಕ್ಷಮೆ ಕೇಳಿದ್ದಾರೆ. ಇದು ಬಹುಶಃ ಕುಮಾರಸ್ವಾಮಿ ಅವರಿಗೆ ಎಷ್ಟು ಮೈನಸ್ ಆಗಿತ್ತು, ಸ್ವಾಮೀಜಿಗಳ ಕುರಿತಾಗಿ ಆಡಿರುವಂತಹ ಮಾತು ಎಷ್ಟು ಡ್ಯಾಮೇಜ್ ಆಗಿತ್ತು, ಅದನ್ನ ಯಾಕೆ ಈಗ ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಅನಿಸ್ತು. ಏನೇನಾಯ್ತು ಹೈಡ್ರಾಮಾ, ಏನ್ ಹೇಳಿದ್ರು, ಏನ್ ಕತೆ, ಏನ್ ವಿಚಾರ? ಸುರೇಶ್. ರಂಜಿತ್, ಅಧಿಕಾರದ ಗದ್ದುಗೆಗಾಗಿ ಗುದ್ದಾಟ ಕಾಂಗ್ರೆಸ್ನಲ್ಲಿ ಆಗಿರತಕ್ಕಂಥ ಈಗಾಗಲೇ ಎಲ್ಲರಿಗೂ ಗೊತ್ತಿರಂತ ವಿಚಾರ. ಅದು ತಾರಕಕ್ಕೆ ಏರಿದಂತ ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ಒಂದು ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತಕ್ಕಂತಹ ಒಂದು ದಿನಗಳು ಕಳೆದ 1 ವಾರ 8 ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಅದು ಕಾಂಗ್ರೆಸ್ ಅನ್ನ 2 ಬಣಗಳಾಗಿ ಮತ್ತೆ ರಾಜ್ಯದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳನ್ನು ಹುಟ್ಟುಹಾಕಿತ್ತು. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಸಮುದಾಯದ ಶ್ರೀಗಳಾದಂತಹ ನಿರ್ಮಲಾನಂದ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಅವರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಸಮುದಾಯದ ಶ್ರೀಗಳಾಗಿ ನಿರ್ಮಲಾನಂದ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರ ಮತ್ತೆ ಒಕ್ಕಲಿಗ ಸಮುದಾಯದಲ್ಲಿ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಡಿ.ಕೆ. ಶಿವಕುಮಾರ್ ಅವರ ಪರ ಯಾವಾಗ ಸ್ವಾಮೀಜಿಗಳು ಬ್ಯಾಟಿಂಗ್ ಅನ್ನು ಮಾಡಿದ್ರು, ಆಗ ಸ್ವಾಮೀಜಿಗಳಾದವರಿಗೆ ಅವರಿಗೆ ರಾಜಕೀಯದ ವ್ಯಾಮೋಹ ಬೇಡ, ಅವರಿಗೆ ಅಧಿಕಾರದ ವ್ಯಾಮೋಹ ಬೇಡ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರ ಯಾವಾಗ ಬ್ಯಾಟಿಂಗ್ ಅನ್ನು ಮಾಡಿದ್ರು ಅದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದು ಸಹಜವಾಗಿ ಒಂದು ಸಮುದಾಯದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರ ನಡೆಗೆ ಸಾಕಷ್ಟು ವಿರೋಧಗಳು ಕೇಳಬಂತು. ಜೊತೆಗೆ ಕಾಂಗ್ರೆಸ್ನವರು ಕೂಡ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಸ್ವಾಮೀಜಿಗಳ ವಿಚಾರವಾಗಿ ಎಳೆದು ತಂದಿದ್ದು ಮತ್ತೆ ಸ್ವಾಮೀಜಿಯವರ ವಿರುದ್ಧ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ನಲ್ಲಿದ್ದಂತಹ ಕೆಲ ನಾಯಕರು ಕೂಡ ಬಿಂಬಿಸೋದಕ್ಕೆ ಶುರು ಮಾಡಿದ್ರು. ಇದು ಸಹಜವಾಗಿ ಪಕ್ಷದಲ್ಲಿ ಮತ್ತೆ ಜೆಡಿಎಸ್ ನಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರಿಗೂ ಕೂಡ ಒಂದಷ್ಟು ಇರಿಸು ಮುರುಸು, ಜೊತೆಗೆ ನಾನು ಹೇಳಿಕೆ ಕೊಟ್ಟಿದ್ದಂಥದ್ದು ಇಷ್ಟರ ಮಟ್ಟಿಗೆ ಏನು ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಎಬ್ಸುತ್ತೆ ಅಂತಕ್ಕಂಥದ್ದು ನಾನು ಕೂಡ ಊಹಿಸಲಿಲ್ಲ ಅಂತಕ್ಕಂಥ ಒಂದಷ್ಟು ಆತ್ಮಾವಲೋಕನ ಆದ ನಂತರ ಸ್ವತಃ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರೇ ಇವತ್ತು ಮಂಡ್ಯದ ವಿಸಿ ಫಾರ್ಮ್ ನಲ್ಲಿ ನಡೆದಂತಹ ಕೃಷಿ ಮೇಳದ ಕಾರ್ಯಕ್ರಮವೊಂದರಲ್ಲಿ ಸ್ವತಃ ಶ್ರೀಗಳ ಮುಂದೆನೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷಮೆಯನ್ನ ಕೇಳಿರ್ತಕ್ಕಂಥದ್ದು. ನನಗೆ ಒಂದು ವೇಳೆ ಏನಾದ್ರು ನನ್ನ ಮಾತಿನಿಂದ ಏನಾದ್ರೂ ಶ್ರೀಗಳಿಗೆ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೇನೆ. ಜೊತೆಗೆ ನಾನು ಹೇಳಿದ್ದ ಉದ್ದೇಶವೇ ಬೇರೆ ಇತ್ತು. ಯಾಕೆಂದ್ರೆ ಸಮುದಾಯದ ಶ್ರೀಗಳಾದವರು ಅಂತವರು ರಾಜಕೀಯದ ಬಗ್ಗೆ ಮಾತಾಡುವಂಥದ್ದು, ಅಧಿಕಾರದ ಬಗ್ಗೆ ಮಾತಾಡುವಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅಷ್ಟೇ ನನ್ನ ಅರ್ಥ. ಆದ್ರೆ ಮಠದ ಜೊತೆಗೆ ಮತ್ತೆ ಮಠದ ಶ್ರೀಗಳ ಜೊತೆಗೆ ನನ್ನ ಮತ್ತೆ ನನ್ನ ಕುಟುಂಬ ಮತ್ತೆ ನನ್ನ ಪಕ್ಷದ ಜೊತೆಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ನಮ್ಮ ಅವರ ನಡುವೆ. ಹೀಗಾಗಿ ಈ ಹಿಂದೆ ಇದ್ದಂತಹ ಬಾಲಗಂಗಾಧರ ಶ್ರೀಗಳು ಏನಿದ್ರು ದೊಡ್ಡವರು, ಅವರಿಗೂ ಮತ್ತೆ ನಮ್ಮ ಕುಟುಂಬಕ್ಕೆ ಮತ್ತೆ ದೇವೇಗೌಡರು ಇದ್ದಂತಹ ಆತ್ಮೀಯತೆ ಅವಿನಾಭಾವ ಸಂಬಂಧ ಏನಿತ್ತು ಅದು ಯಾರಿಗೂ ಕೂಡ ಊಹಿಸಲು ಕೂಡ ಅಸಾಧ್ಯ. ಅಷ್ಟರ ಮಟ್ಟಿಗೆ ನಮ್ಮ ಮತ್ತೆ ಅವರ ಬಗ್ಗೆ ಇದ್ದಂತಹ ಒಂದು ಪ್ರೀತಿ ಮತ್ತೆ ವಿಶ್ವಾಸ, ಕಾಳಜಿ. ಆದ್ರೆ ಈ ಬಾರಿ ನಾನು ಹೇಳಿದಂತ ಹೇಳಿಕೆ ಏನಿದೆ ಅದು ಇಷ್ಟರ ಮಟ್ಟಿಗೆ ವಿವಾದ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಹೀಗಾಗಿ ಶ್ರೀಗಳು ಮತ್ತೆ ಯಾವತ್ತೂ ಕೂಡ ಶ್ರೀಗಳಿಗೆ ಅಗೌರವ ತರುವಂತದ್ದಾಗಬಾರದು, ಅವರಿಗೆ ಯಾವುದೇ ರೀತಿಯ ಚ್ಯುತಿ ಉಂಟಾಗಬಾರದು. ಸೊ ಹೀಗಾಗಿ ಅವರ ರಾಜಕೀಯ ಪ್ರೇರಿತ ಹೇಳಿಕೆಗಳು ಬೇಡ ಅಂತಕ್ಕಂಥದ್ದು ಅಷ್ಟೇ ನನ್ನ ಸೂಕ್ತ. ಹೀಗಾಗಿನೇ ನಾನು ಈ ಅರ್ಥದಲ್ಲಿ ಹೇಳಿದ್ದೇನೆ ಅಷ್ಟೇ ಹೊರತು ನಾನು ಎಲ್ಲಿಯೂ ಕೂಡ ಶ್ರೀಗಳನ್ನ ಅಗೌರವ ತರುವಂತ ಕೆಲಸ ಮಾಡಿಲ್ಲ. ಒಂದು ವೇಳೆ ಏನಾದ್ರು ಶ್ರೀಗಳಿಗೆ ಏನಾದ್ರು ಬೇಸರ ತಂದಿದ್ದೆ ಆದ್ರೆ, ಅಗೌರವ ತೋರಿದ್ದೆ ಆದ್ರೆ ಖಂಡಿತವಾಗ್ಲೂ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಶ್ರೀಗಳ ಸಮ್ಮುಖದಲ್ಲಿ ಹೇಳುವ ಮೂಲಕ ಈಗ ಆಗಿದಂತಹ ಡ್ಯಾಮೇಜ್ ಮತ್ತೆ ಆಗಿದಂತಹ ಇರಿಸು ಮುರುಸು ಮತ್ತೆ ವಿವಾದ ಏನಿತ್ತು ಎಲ್ಲದಕ್ಕೂ ಕೂಡ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ತೆರೆಯನ್ನು ಎಳೆದಿರ್ತಕ್ಕಂಥ ಅದು ಶ್ರೀಗಳ ಸಮ್ಮುಖದಲ್ಲೇ. ಸೊ ಈವರೆಗೆ ಇದ್ದಂತಹ ಒಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಹಜವಾಗಿ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ರು. ಹಿಂದೆ ಇದ್ರೆ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಆಗಿದ್ರೆ ಶ್ರೀಗಳು ಬೀದಿಗೆ ಇಳಿದಿರ್ಲಿಲ್ವಾ ಅನ್ನೋ ಮಟ್ಟಕ್ಕೆ, ಅಂದ್ರೆ ಕೌಂಟರ್ ಪ್ರತಿಕ್ರಿಯೆಗಳು ಜೋರಾಗಿತ್ತು. ಅದು ಸಮುದಾಯದಲ್ಲೂ ಕೂಡ ಸಾಕಷ್ಟು ಡಿಸ್ಟರ್ಬ್ ಮಾಡಿತ್ತು. ಯಾಕಂದ್ರೆ ಒಂದೇ ಸಮುದಾಯದ ಇಬ್ಬರು ಪ್ರಭಾವಿ